ನಮಸ್ಕಾರ ಕರ್ನಾಟಕ. ಕರ್ನಾಟಕದಲ್ಲಿ ನಾವು ಸಾಕಷ್ಟು ವರ್ಷಗಳಿಂದ ಸೂಪರ್ ಕಾಪ್ಸ್ಗಳನ್ನ ನೋಡಿ ಈಗ ಅದೇ ಸೂಪರ್ ಕಾಪ್ಗಳು ಯಾವ ರೀತಿ ಕ್ರೈಮ್ಗಳನ್ನ ಮಾಡ್ತಾ ಇದ್ದಾರೆ, ಆದರೂ ಯಾವ ಶಿಕ್ಷೆನೂ ಆಗ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ನಾವು ವೋಟ್ ಹಾಕಿರುವಂತ ರಾಜಕಾರಣಿಗಳು ಅವ್ರುಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಪಕ್ಕದ ತಮಿಳುನಾಡು ರಾಜ್ಯದಲ್ಲಿ 9 ಜನ ಪೊಲೀಸರಿಗೆ ಮರಣದಂಡನೆಯನ್ನ, ಡೆತ್ ಪೆನಾಲ್ಟಿಯನ್ನ ಅಲ್ಲಿನ ಸೆಷನ್ ಕೋರ್ಟ್ ವಿಧಿಸಿ ಕೊಡಬೇಕಾದ್ರೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಕೊಡ್ಬೋದಾಗಿತ್ತು ಈ ಪೊಲೀಸರಿಗೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಭಯ ಇರಬೇಕು, ಸಾರ್ವಜನಿಕರಿಂದ ಬರ್ತಾ ಇರುವಂತ ಹಣದಿಂದ ಸಂಬಳ ತಗೊಂಡ ಇವ್ರುಗಳು ಸಾರ್ವಜನಿಕರನ್ನ ಹೀನಾಯವಾಗಿ ಸಾಯಿಸಿದಾಗ ಅವ್ರಿಗಳಿಗೂ ಕೂಡ ಮರಣದಂಡನೆ ಸಿಗುತ್ತೆ ಅನ್ನೋ ಭಯ ಇರಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಕೋರ್ಟ್ ಎಕ್ಸ್ಪ್ರೆಸ್ ಮಾಡಿದೆ. ಏನಿದು ವಿಚಾರ ಅಂತಂದ್ರೆ 2020ರಲ್ಲಿ ಕೊರೋನಾ ಇರ್ಬೇಕಾದ್ರೆ ಕೊರೋನಾ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಅಂಗಡಿ ಬಾಗ್ಲಾಕೆಲ್ಲ ತೆರೆದಿದ್ರು ಅಂತೇಳಿ ಒಬ್ಬ 60 ವರ್ಷದ ಜಯಂತ್ ಮತ್ತೆ ಅವ್ರ ಮಗ ಬೆನಿಕ್ಸನ್ ಅನ್ನ ತೂತುಕುಡಿ ಪೊಲೀಸರು ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಹಿಗ್ಗಾಮುಗ್ಗ ಹೊಡೆದು ಅವ್ರಿಗೆ ಟಾರ್ಚರ್ ಕೊಟ್ಟು ಅವರನ್ನ ಸಾಯಿಸಾಕ್ತಾರೆ. ಸೊ ಸಾಯಿಸಾಕದ ಮೇಲೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಗಿದ್ರೆ ಮೋಸ್ಟ್ಲಿ ಸಿಡಿ ಗಿಡಿ ಅಂತೇಳಿ ಕಾಗೆ ಹರಿಸ್ತಾ ಇದ್ರು ಅಂತೇಳಿ. ಬಟ್ 2020ರಲ್ಲಿ ಅಲ್ಲಿನ ಐ ಥಿಂಕ್ ಜನರ ಒತ್ತಡದ ಮೇಲೆ ಈ ಕೇಸನ್ನ ಸಿಬಿಐಗೆ ಹಸ್ತಾಂತರಿಸಲಾಯಿತು. ತನಿಖೆ ಮಾಡಿದಂತ ಸಿಬಿಐ ಆ ರೀತಿ ಯಾವುದೇ ರೀತಿಯ ಅಪರಾಧಗಳಾಗಿಲ್ಲ, ಸುಮ್ಮನೆ ಇವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಕಸ್ಟೋಡಿಯಲ್ ಡೆತ್ ಲೆಕ್ಕ ಹಾಕೊಳ್ಳಿ. ಒಬ್ಬ ಜೀವಂತ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಅವನನ್ನ ಎಣ ಮಾಡಿ ಆಚೆ ಹಾಕೋದಿದೆಯಲ್ಲ, ಇದಕ್ಕಿಂತ ಕ್ರೂರ ವ್ಯವಸ್ಥೆ ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ನಾವುಗಳು ನಮ್ಮನ್ನೇ ಕೇಳ್ಕೊಳ್ಬೇಕಾಗಿದೆ. ಬಟ್ ಆದ್ರೆ 2020ರಲ್ಲಿ ನಡೆದಂತ ಈ ಘಟನೆಗೆ ಐ ಥಿಂಕ್ 100 ಪ್ರಮುಖ ಸಾಕ್ಷಿಗಳನ್ನ ಇಟ್ಕೊಂಡು ಸಿಬಿಐ ಪ್ರಾಸಿಕ್ಯೂಟ್ ಮಾಡಿ ನ್ಯಾಯಾಲಯದ ಮುಂದೆ ಇವರು ಅಪರಾಧಿಗಳಂತ ಪ್ರೂವ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ. ಈ ಒಂದು ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸ್ ಅಂತ ಇವರು ಯಾರು ನ್ಯಾಯಾಲಯ ಇದ್ರ ಬಗ್ಗೆ ಒಪಿನಿಯನ್ ಫಾರ್ಮ್ ಮಾಡಿದ್ದಾರೆ. ಇದೊಂದು ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸ್ಗಳು. ಯಾಕೆ ಅಂತಂದ್ರೆ ಜೀವಂತವಾದಂತ ವ್ಯಕ್ತಿನ ಸುಳ್ಳು ಅಪರಾಧದ ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನೀವು ನೋಡಿರ್ಬೋದು. ಮೊನ್ನೆ ತುಮಕೂರಲ್ಲಿ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಕಾಂತರಾಜ ಅನ್ನೋನ್ನ ಈ ಸ್ಪಿಟ್ ಆಡ್ತಾ ಇದ್ದ ಅಂತ ಕರ್ಕೊಂಡೋಗಿ ಸಾಯಿಸಕ್ಕೆ ನೋಡಿ ಅದನ್ನ ಸಿಐಡಿ ಕೊಟ್ರು, ಮುಚ್ಚಾಕ್ತಾರೆ, ಸಕ್ಸಸ್ಫುಲ್ ಆಗಿ ಮುಚ್ಚಾಕ್ತಾರೆ ಸಿಐಡಿ ಅವರು. ಯಾಕೆ ಅಂದ್ರೆ ಸಿಐಡಿ ಏನು ಪಕ್ಕದ ಸಿಬಿಐ ಅಂತೂ ಏನಲ್ಲ, ಅದು ಕೂಡ ಈ ಕರ್ನಾಟಕ ರಾಜ್ಯ ಪೊಲೀಸರ ಒಂದು ಭಾಗ. ಪೊಲೀಸರನ್ನ ಯಾವತ್ತೂ ಬಿಟ್ಕೊಡಲ್ಲ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ನಮ್ಗೆ ಕಾಣಿಸೋದೇನು ಅಂತಂದ್ರೆ ಪೊಲೀಸರು ಮಾಡಿರೋ ಕ್ರೈಮ್ಗಳನ್ನ ಮತ್ತೆ ಅದೇ ಪೊಲೀಸ್ ಇಲಾಖೆ ಕೈಯಲ್ಲಿ ತನಿಖೆ ಮಾಡಿಸ್ತಾರೆ. ಸಕ್ಸಸ್ಫುಲ್ ಆಗಿ ಅವುಗಳನ್ನ ಮುಚ್ಚಾಕುವಂತ ಕೆಲಸದಲ್ಲಿ ನಾವು ಮರ್ತೋಗ್ತೀವಿ. ಮೊನ್ನೆ ರೀಸೆಂಟ್ ಆಗಿ ವಿವೇಕನಗರ ಪೊಲೀಸ್ ಠಾಣೆನಲ್ಲಿ ಐ ಥಿಂಕ್ ಒಂದು ಕಸ್ಟೋಡಿಯಲ್ ಡೆತ್ ಆಯ್ತು. ದರ್ಶನ್ ಅಂತ ಒಂದ್ 3 ತಿಂಗಳ ಮುಂಚೆ ಮನೆ ತುಮಕೂರಲ್ಲಿ ಯುಗಾದಿ ಹಬ್ಬಕ್ಕೆ ಇಸ್ಪಿಟ್ ಆಡ್ದನ್ನು ಕರ್ಕೊಂಡ್ಬಂದು ಸಾಯಿಸಾಕಿದ್ರು. ಈ ರೀತಿಯ ಪ್ರಕರಣಗಳು ಯಾಕೆ ಅಂತಂದ್ರೆ ಈ ಪೊಲೀಸರಿಗೆ ಈ ಹಿಂದೆ ಇದ್ದಂತ ಸೋಷಿಯಲ್ ಮೀಡಿಯಾ ಬರಕ್ ಮುಂಚೆ ಈ ಸ್ಯಾಟಲೈಟ್ ಚಾನೆಲ್ಗಳು ಇವ್ರುಗಳನ್ನ ಒಂದು ಮುಖವಾಡ ಹಾಕಿ ಸೂಪರ್ ಕಾಪ್, ಇವರೇ ಸೂಪರ್ ಕಾಪ್ ಅನ್ನೋ ಫ್ರೇಮ್ಗಳಲ್ಲಿ ರಾತ್ರಿ 9 ಗಂಟೆಗಳಿಗೆ ಇವ್ರುಗಳನ್ನ ಒಂದು ಫ್ರೇಮ್ ಹಾಕಿ ಒಂದು ದೊಡ್ಡ ಮಟ್ಟಕ್ಕೆ ಇವ್ರುಗಳನ್ನ ಹೀರೋ ಮಾಡಿಬಿಟ್ರು. ಒಳ್ಳೆ ಕೆಲಸ ಮಾಡಿದ್ರೆ ಬೆಂತಟ್ಟನ, ಬಟ್ ಮುಖವಾಡ ಹಾಕಿ ಈ ಮಾಧ್ಯಮಗಳು ಮಾಡಿದಂತ ಕಚಡಾ ಕೆಲಸಗಳಿಂದ ಇವತ್ತು ಯಾವ ಮಟ್ಟಿಗೆ ಇವ್ರು ಹೋಗಿದ್ದಾರೆ ಅಂತಂದ್ರೆ ಇವ್ರುಗಳಿಗೆ ಪ್ರೊಟೆಕ್ಟ್ ಮಾಡೋದು ಒಂದು ಮಾಧ್ಯಮ ಮುಖವಾಡ ಹಾಕಿ ಹಿಂದೆ ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ವಿ ಹ್ಯಾವ್ ಕಂಪ್ಲೀಟ್ಲಿ ಬ್ರೋಕನ್ ಇಟ್. ಕರ್ನಾಟಕದಲ್ಲಂತೂ ಈ ಒಂದು ಪೊಲೀಸರ ಈ ಕಳ್ಳ ಇಮೇಜ್ ಏನಿತ್ತು ಅಥವಾ ಮುಖವಾಡದ ಇಮೇಜ್ ಏನಿತ್ತು ಅದನ್ನ ಬ್ರೇಕ್ ಮಾಡೋದ್ರಲ್ಲಿ ದೊಡ್ಡ ಮಟ್ಟಿಗೆ ಸಕ್ಸಸ್ಫುಲ್ ಕಂಡಂತವ್ರು ನಾವೇನೇನೆ. ಯಾಕಂದ್ರೆ ವಿ ಎಕ್ಸ್ಪೋಸ್ಡ್ ಅಲ್ಲ, ನಮ್ಮ ಮೇಲೆ ಅವರು ದಾಳಿ, ನಮ್ಮ ಮೇಲೆ ಅವ್ರು ಸುಳ್ಳು ಕೇಸ್ ಅವಲ್ಲ, ವಿ ಡೋಂಟ್ ಕೇರ್, ವಿ ಈಕ್ವಲಿ ವಿ ಹ್ಯಾವ್ ರೆಸಿಸ್ಟೆನ್ಸ್ ಟು ಫೈಟ್ ಬ್ಯಾಕ್. ಬಟ್ ಒಂದಂತ ಏನು ಅಂತಂದ್ರೆ
ಈ ಕಳ್ಳ ಇಮೇಜ್ ಏನಿತ್ತು ಈ ಕರ್ನಾಟಕದಲ್ಲಿ ಒಂದು ಮುಖವಾಡಧರಿತ ಪೊಲೀಸ್ ಅಂದ್ರೆ ಏನು, ಇವ್ರಂದ್ರೆ ಏನೋ ಸೂಪರ್ ಕಾಪು, ಇವ್ರಂದ್ರೆ ಏನೋ ಸತ್ಯ ಹರಿಶ್ಚಂದ್ರನ ಮಕ್ಕಳು ಮೊಮ್ಮಕ್ಕಳು, ಅವ್ರ ವಂಶದವರು, ಇವ್ರು ತಪ್ಪೇ ಮಾಡಲ್ಲ, ಇವ್ರು ಮಾಡೋದೆಲ್ಲ ಸರಿ, ಈ ಮಟ್ಟಕ್ಕೆ ದುರಾಂಕಾರದ ಒಂದು ಫ್ರೇಮ್ ಅನ್ನ ಮಾಧ್ಯಮಗಳು ಇವ್ರಿಗೆ ಮಾಡಿಕೊಟ್ಟಿದ್ದು. ಅದನ್ನ ಬಳಸ್ಕೊಂಡು ಇವ್ರು ಮಾಡಬಾರ್ದನ್ನ ಮಾಡ್ತಾ ಇದ್ರು. ಬಟ್ ಆದ್ರೆ ತಮಿಳುನಾಡಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಕುಖ್ಯಾತವಾಗಿ ಒಡೆದು ಹಿಂಸೆ ಕೊಟ್ಟು ಸಾಯಿಸಾಕಿದ್ದಾರೆ. ಇವರು ನಿಜವಾಗ್ಲೂ ಬದುಕಿರುವಂತ ರಾಕ್ಷಸರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನನ್ಗೆ ಹೇಳಲಿಕ್ಕೆ ಏನು ತಪ್ಪೇನೋ ಅನ್ಸಲ್ಲ. ಇವರು ಒಂದ್ಸಲ ಒಂದ್ ರೀತಿ ಯೂನಿಫಾರ್ಮ್, ಕಾಕಿ ಯೂನಿಫಾರ್ಮ್ ಹಾಕೊಂಡ್ರೆ ಒಂದ್ ರೀತಿನಲ್ಲಿ ನರ ರಾಕ್ಷಸರು. ಹುಡುಕಿದ್ರೆ ಒಬ್ರು ಕೂಡ ಒಳ್ಳೆಯವ್ನು ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ, ಅವನು ಕೂಡ ಈ ಒಂದು ಗ್ಯಾಂಗ್ಗಳಲ್ಲಿ. ಅಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಇವ್ರುಗಳಿಗೆ ಗೊತ್ತು, ಸರ್ಕಾರಗಳು ಮತ್ತೆ ಗೆದ್ದಿರುವಂತ MLAಗಳು ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಆ ಮಟ್ಟದ ದುರಾಂಕಾರವನ್ನ ತಲೆಯಲ್ಲಿಟ್ಟುಕೊಂಡು ಕೆಲಸ ಮಾಡುವಂತ ಈ ಪೊಲೀಸರು ಹುಡುಕಿದ್ರೆ ಒಂದು 2% ಒಳ್ಳೆಯವ್ರು ನಿಮ್ಗೆ ಸಿಗಲ್ಲ. 98% ಕುಖ್ಯಾತಿಗಳು, ಕ್ರಿಮಿನಲ್ಗಳು, ಡಕಾಯಿತರು. ಕರ್ನಾಟಕದಲ್ಲಿ ಇಂಥದ್ದು ಮಾಡಿಲ್ಲ ಅಂತೆಲ್ಲ, ಕೊಲೆಗಳು ಮಾಡಿದ್ದಾರೆ. ಬಟ್ ಹೈಯೆಸ್ಟ್ ನಂಬರ್ ಆಫ್ ಕಸ್ಟೋಡಿಯಲ್ ಡೆತ್ ಈ ವರ್ಷದಲ್ಲಿ ಬರೀ 3 ತಿಂಗಳಲ್ಲಿ 180ಕ್ಕೂ ಹೆಚ್ಚು ಭಾರತದಲ್ಲಿ ಕಸ್ಟೋಡಿಯಲ್ ಡೆತ್. ಅಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗೋ ಸಾಯ್ಸಾಕು, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗೋ ಸಾಯ್ಸಾಕು. ಈ ರೀತಿಯ ಒಂದು ವಾತಾವರಣವನ್ನ ಭಾರತದಲ್ಲಿ ಇವರು ಸೃಷ್ಟಿ ಮಾಡಿಟ್ಟಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನೀವುಗಳು ಎಲ್ಲಿವರೆಗೂ ಕಣ್ಮುಚ್ಕೊಂಡು ಇವ್ರು ನಮ್ಮ ಸಿದ್ದರಾಮಯ್ಯ, ಇವ್ರು ನಮ್ಮ DK ಶಿವಕುಮಾರ್, ಇವ್ರು ನಮ್ಮ ಮೋದಿ, ಇವ್ರು ನಮ್ಮ ಯಡಿಯೂರಪ್ಪನ ಮಕ್ಕಳು, ಇವ್ರು ಕುಮಾರಸ್ವಾಮಿ, ಕಣ್ಣೀರಿನ ಕುಮಾರಸ್ವಾಮಿ, ಈ ರೀತಿ ಎಲ್ಲಿವರೆಗೂ ನೀವು ಹಾಕೊಂಡು ಹೋಗ್ತಿರೋ, ಈ ರೀತಿ ಯಾವುದೇ ಶೋಷಣೆಯನ್ನ ನಾವು ತಡೆ ಹಿಡಿಯಲು ಸಾಧ್ಯವಿಲ್ಲ. ಬದಲಿಗೆ ಹೇಳ್ಬೋದಷ್ಟೇ, ವಿ ಕ್ಯಾನ್ ಓನ್ಲಿ ಜಸ್ಟ್ ಎಕ್ಸ್ಪೋಸ್ ಇವ್ರು ಮಾಡ್ತಾ ಇರುವಂತ ಕಚಡ ಕೆಲಸಗಳು, ಕ್ರಿಮಿನಲ್ ಕೆಲಸಗಳನ್ನ. ಯಾವುದೇ ಇಲಾಖೆನ ಲಂಚ ಇಲ್ಲದೆ ಕೆಲಸ ಆಗಲ್ಲ. ಬಟ್ ಲಂಚ ಹಾಳಾಗೋಗ್ಲಿ, ಲಂಚ ಏನೋ ಸಾಲಾಗಿಲ್ಲ ಸೋಲೋ ಮಾಡಿ ಕೊಡ್ತೀರಾ, ಪ್ರಾಣ ತೆಗೆದಾಕಿದ್ರೆ ನಿಜವಾಗ್ಲೂ ಆ ಪ್ರಾಣನ ವಾಪಸ್ ತರ್ಲಿಕ್ಕೆ ಆಗತ್ತೆ. ಅದು ಯೂನಿಫಾರ್ಮ್ ಹಾಕೊಂಡು ಇವ್ರುಗಳು ಆ ಮೊಬೈಲ್ ರಿಪೇರಿ ಮಾಡ್ತಾ ಇದ್ದಂತ ಅಪ್ಪ ಮಗನ ಇಬ್ಬರನ್ನು ಎತ್ತಾಕೊಂಡು ಹೋಗಿ ಒಂದು ರಾತ್ರಿ ಇಟ್ಕೊಂಡು ಸಾಯಿಸಾಕ್ತಾರೆ ಅಂತಂದ್ರೆ ಖಂಡಿತವಾಗಿ ಇದು ಐ ಥಿಂಕ್ ವ್ಯವಸ್ಥೆ ಕ್ಷಮಿಸಲಾರದಂತ ತಪ್ಪುಗಳು ಇವೆಲ್ಲ. ವ್ಯವಸ್ಥೆ ದುರಂಕಾರಿಗಳಂತ ಹೇಳೋ ತಪ್ಪಾಗಲಾರ್ದು. ಮೈ ತುಂಬಾ ದುರಾಂಕಾರ, ತಲೆ ತುಂಬಾ ದುರಾಂಕಾರ. ನಾವು ಮಾಡಿದ್ದೇ ಕರೆಕ್ಟ್. ಇವ್ರೇನು ಹುಟ್ಟತಾನೆ ಏನಾದ್ರು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು, ಏನು ಸತ್ಯ ಹರಿಶ್ಚಂದ್ರ ಕುಲದವರ ಇವರು ಅಲ್ಲ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವ್ರುಗಳಿಗೆ ಸಂಬಳ ಸಿಗೋದು ನಮ್ ಟ್ಯಾಕ್ಸ್ ಇಂದ. ಇವ್ರುಗಳು ಜೀಪ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಇವ್ರು ಜೀವನ ಮಾಡೋದು. ಬಟ್ ಆ ದುರಾಂಕಾರ ಇದೆಯಲ್ಲ, ಇದಕ್ಕೆಲ್ಲ ಮೇಲ ಕಾರಣನೇ ಮಾಧ್ಯಮಗಳು ಇವರನ್ನ ಸೂಪರ್ ಕಾಪ್ ರಾತ್ರಿ ಆದ್ರೆ ಯಾವನೋ ಒಬ್ಬನು ಒಂದು ಕ್ರೈಮ್ ಮಾಡಿದ್ರೆ ಅವ್ನ ಸೆಂಟರ್ ಕರ್ಕೊಂಡ್ಬಂದು ನಿಲ್ಲಿಸಿ, ಇವ್ರುಗಳನ್ನ ಸೇಡಿ ನಿಲ್ಲಿಸಿ, ಓಕೆ ಇವ್ರುಗಳೇನೋ ದೊಡ್ಡ ದಾದಾಗಳ ತರ ಅಲ್ಲ, ಇವರು ಪ್ರಜಾಸೇವಕರಂತ ಮರೆಸಿದ್ದೆ ಈ ಮಾಧ್ಯಮಗಳು. ಈ ಹೇಳದನಲ್ಲ, ಈ ಕೆಲಸಕ್ಕೆ ಬಾರದಂತ ಮಾಧ್ಯಮಗಳು ಮಾಡಿದಂತ ಕಚಡ ಕೆಲಸದಲ್ಲಿ ಇವರುಗಳು ಇವತ್ತು ಈ ಮಟ್ಟಕ್ಕೆ ದುರ್ನಾತ ಹೊಡಿತಾ ಇದ್ದಾರೆ. ಬರೀ ಕರ್ನಾಟಕದಲ್ಲೇ ಅಲ್ಲ, ಕರ್ನಾಟಕದಲ್ಲಿ ಇವ್ರು ಮಾಡೋ ಕ್ರೈಮ್ಗಳ ಸಂಖ್ಯೆ 88, ಹೋದ ವರ್ಷ 88 FIR ಆಗಿದೆ ಈ ಕಚಡ ಪೊಲೀಸ್ಗಳ ಮೇಲೆ. ಅಲ್ರೇ ಎಲ್ಲಿವರೆಗೂ ಇವ್ರುಗಳನ್ನ ನೀವುಗಳು ಓಟ್ ಹಾಕೋದು ಎಂತವ್ರಿಗೆ ಅಂತಂದ್ರೆ, ನಿಮ್ಗೆ ಓಟ್ ಹಾಕ್ಬೇಕಾರೆ ನಿಮ್ ಭವಿಷ್ಯಕ್ಕೆ ಓಟ್ ಹಾಕಲ್ಲ. ನನಗೆ ದಿನಕ್ಕೊಂದು 1000 ಕಾಲ್ ಫೋನ್ ಮಾಡ್ತಾರೆ, ಸರ್ ನಂಗೆ ಅಲ್ಲಿ ಬಾಧೆ ಕೊಟ್ಟ, ಇಲ್ಲಿ ಬಾಧೆ ಕೊಟ್ಟ, ಅಲ್ಲಿ ನಂಗೆ ಎದುರಿಸ್ತಾ ಇದ್ದಾನೆ, ನಂಗೆ ಎದುರಿಸ್ತಾ ಇದ್ದಾನೆ, ಆ ಪೊಲೀಸನ್ ಬಾ ಅಂತ ಹೇಳೋನೆ, ಇವ್ ನಮ್ ಮನೆ ಕಬ್ಜಾ ಮಾಡ್ಕೊಂಡಿದ್ದಾನೆ. ಅಲ್ರಿ ಇವೆಲ್ಲ ಸಮಸ್ಯೆಗೆ ನೀವೇ ಕಾರಣ. ಇವ್ರುಗಳನ್ನ ಪ್ರೊಟೆಕ್ಟ್ ಮಾಡೋ ಅಂತ ಒಂದು ಈ ಪೊಲಿಟಿಕಲ್ ಮಾಫಿಯಾಗಳಿದಾರಲ್ಲ, ನಾನು ಮಾಫಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 224 MLAಗಳಲ್ಲಿ ಯಾವನಾದ್ರೂ ಪೊಲೀಸ್ ಇಲಾಖೆನ, ಪೊಲೀಸ್ ಸ್ಟೇಷನ್ ಬಳಸದೆ ಆಡಳಿತ ಮಾಡುವಂತ MLAಗೆ ಅವನ್ಗ ನೀವು ಓಟ್ ಹಾಕಿದಾರ? ಖಂಡಿತ ಇಲ್ಲ. ಎಲ್ಲ ಇಂಥ ಕಚಡಗಳಿಗೆ ಓಟ್ ಹಾಕಿ, ಎಲ್ಲ ಇಂಥ ಇನ್ಕೇಪಬಲ್ ಗಳಿಗೆ ಓಟ್ ಹಾಕಿ. ನೆನೆ ನೋಡಿದ್ರಲ್ಲ, ಕರ್ನಾಟಕದ 300ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ, 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ. ಅಲ್ರಿ ಹಳ್ಳಿಯಿಂದ ಡೆಲ್ಲಿವರೆಗೂ ಈ ಬೇವರ್ಸಿಗಳನ್ನ ಕಳಿಸಿದ್ರ? ಯಾವನಾದ್ರೂ ಕುಡಿಯೋ ನೀರು 79 ವರ್ಷದ ನಂತರ ಕುಡಿಯೋ ನೀರು ಗತಿ ಇಲ್ಲ, ಇವತ್ತು ಗ್ಯಾಸ್ ಗತಿ ಇಲ್ಲ. ಈ ಮಟ್ಟದ ದುರ್ವ್ಯವಸ್ಥೆಯನ್ನ ನೀವೆಲ್ಲ ಅನುಭವಿಸ್ತಾ ಇದ್ದೀರಾ. ಹಾಕೊಳ್ಳಿ, ಅದೇ JDS, ಅದೇ ಕಾಂಗ್ರೆಸ್, ಅದೇ BJPಗೆ ಓಟ್ ಹಾಕಿ. ಬರೀ ಯಾರು ಏನೂ ಮಾಡಕ್ಕಾಗಲ್ಲ. ವಿ ಆರ್ ಟೆಲಿಂಗ್ ಅನ್ಲೆಸ್ ಬದಲಾವಣೆ ನಿಮ್ಮಲ್ಲಿ ಬರ್ದಿದ್ದು ಯಾರು ಏನು ನಿಮ್ಮನ್ನ ಮಾಡ್ಲಿಕ್ಕಾಗಲ್ಲ. ನಮ್ಗೇನು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬೋದು, ನಾವು ನೋಡಿ ಸುಮ್ನೆ ಆಗ್ತೀವಿ. ಕಾರಣ ಯಾಕೆ ಅಂತಂದ್ರೆ, ನಾವ್ ಯಾರು ಕೂಡ ಸಮಸ್ಯೆನ ಬಗೆಹರಿಸೋ ಅಂತ
ಜಾಗದಲ್ಲಿ ನಾವ್ ಯಾರು ಕೂತಿಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್ ಸಟನ್ ಡನ್, ತಮಿಳುನಾಡಿನ ತೂತುಕುಡಿನಲ್ಲಿ ಆ ತಂದೆ ಮತ್ತೆ ಮಗನನ್ನ ಬೆನಿತ್ ಮತ್ತೆ ಐ ಥಿಂಕ್ ಜಯರಾಜ್ ಅನ್ನೋ ವ್ಯಕ್ತಿನ ಐ ಥಿಂಕ್ ಜೀವಂತ ಕರ್ಕೊಂಡೋಗಿ ಪೊಲೀಸ್ ಠಾಣೆಯಲ್ಲಿ ಜೀವ ತೆಗೆದಂತ 9 ಪೊಲೀಸರಿಗೆ ಮರಣದಂಡನೆ ಕೊಡಿ, ಹ್ಯಾಂಗ್ ಟಿಲ್ ಡೆತ್ ಅಂತ. ನಿಜವಾಗ್ಲೂ ಇದು ಎಲ್ಲಾ ಪೊಲೀಸರು ಇದು ತಲೆಯಲ್ಲಿಟ್ಕೊಂಡು ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ. ಇನ್ನಾದರೂ ಮಾಧ್ಯಮಗಳು ರಾತ್ರಿ ಹೊತ್ತು ಸೂಪರ್ ಕಾಪು ಡೂಪರ್ ಕಾಪುಗಳನ್ನ ಮಾಡೋದನ್ನ ಬಿಡ್ಲಿ. ನಿಮ್ಮ 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 ಈ ಒಂದು ದುರ್ನಡತೆಯಿಂದ ಗೊತ್ತಿಲ್ಲ, ಸ್ಯಾಟಲೈಟ್ ಮಾಧ್ಯಮಗಳಲ್ಲಿರುವಂತವ್ರು ನಿಮಗೆ ಏನ್ ದೊಡ್ಡ ರೋಗ ಬಂದಿದೆಯಾ ಗೊತ್ತಿಲ್ಲ ನಿಮ್ಗೆ. ಅವ್ರಗಳನ್ನ ಸೂಪರ್ ಕಪ್ ಅಂತ ತೋರಿಸಿದ್ರಲ್ಲ, ಇಂಥ ಕ್ರೈಮ್ ಮಾಡೋದ್ ಬಿಟ್ಟಿಲ್ಲ ಇವತ್ತು ಕರ್ನಾಟಕದಲ್ಲಿ. ಇಂಥ ಕ್ರೈಮ್ ಬಿಟ್ಟಿಲ್ಲ. ಹೆಣ್ಮಕ್ಳನ್ನ ಮಂಚಕ್ಕೆ ಕರೀತಾರೆ, ಐಬಿ ಕರೀತಾರೆ, ಬಾ ಮಲ್ಕೋಬಾ ನನ್ ಜೊತೆ ಮಜಾ ಮಾಡಬೇಕು, ಇಲ್ಲ 25 ಲಕ್ಷ ತಗೊಂಬಾ, ನಿನ್ ಗಂಡನ್ ಮೇಲೆ ರೇಪ್ ಕೇಸು, ಇಲ್ಲ ನಿನ್ ಗಂಡನ್ ರೌಡಿ ಶೀಟ್ರು. ಅಲ್ಲ ಇವ್ರು ಹಿಂಗಾಗ್ಬಿಡವ್ರೆ ಅಂತಂದ್ರೆ ಏನೋ ದೊಡ್ಡ ಸಾಚಗಳ ತರ ಇವ್ರುಗಳು, ಸಾಚಗಳ ಇವರು. ಕರ್ನಾಟಕದಲ್ಲಿ ಇವ್ರುಗಳನ್ನ ದಿಕ್ಕು ತಪ್ಪಿಸಿದೆ ಮಾಧ್ಯಮಗಳು, ಖಂಡಿತವಾಗಿ ಹೇಳ್ತೀನಿ. ಈ ಪೊಲೀಸ್ ಅನ್ನೋದಕ್ಕೆ ಒಂದು ಸಣ್ಣ ಪುಟ್ಟ ಗೌರವ ಇತ್ತು. ಇವ್ರುಗಳನ್ನ ಸೂಪರ್ ಕಾಪ್ ಅಂತೇಳಿ ತಲೆ ತುಂಬಾ ದುರಾಂಕಾರ, ಮೈ ತುಂಬಾ ಕೊಬ್ಬು, ಇವ್ರಿಗೆ ಮಾಡೋದೆಲ್ಲ ಕ್ರೈಮು. ಆಮೇಲೆ ಇವ್ರುಗಳನ್ನ ಪ್ರೊಟೆಕ್ಟ್ ಮಾಡೋವಂತ 224 MLAಗಳು ಯಾವನಾದ್ರೂ ಇವ್ರುಗಳನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಹಿಡಿತನ ಪ್ರೊಟೆಕ್ಟ್ ಮಾಡ್ತಾರೆ. ಕಾರಣ ಯಾಕೆ ಅಂತಂದ್ರೆ ಅವ್ರಗಳಿಗೆ ಇವ್ರು ಬೇಕು, ರಾಜಕಾರಣಿಗಳಿಗೆ ಪೊಲೀಸವ್ರು ಬೇಕು, ಪೊಲೀಸವ್ರಿಗೆ ರಾಜಕಾರಣಿಗಳು ಬೇಕು. ಇವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸಮಾಜ ಹಾಳಾಗೋಗಿದೆ, ಏನೂ ಮಾಡ್ಲಿಕ್ಕಾಗಲ್ಲ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಅದೇ ಕಿತ್ತೋಗಿರೋ ಈ ಉಸಿರು ಒಳ್ಳಿ ಕಣ್ಣೀರ್ ಹಾಕೋರು, ವಂಶ ಪರಂಪರವಾಗಿರುವಂತ ಓಟುಗಳನ್ನ ಅವ್ರಿಗೆ ಹಾಕಿ, ತದನಂತರ ಅವ್ರು ಕೊಡೋ ಭಿಕ್ಷೆನ, ಅವ್ರು ಕೊಡೋವಂತ ಕಾಟವನ್ನ, ಅವ್ರು ಮಾಡೋವಂತ ಭ್ರಷ್ಟಾಚಾರವನ್ನದ್ರಲ್ಲಿ ನೀವು ಕೂಡ ನಾಶವಾಗಿ ಹೋಗ್ತೀರಾ ಅಂತ ಈ ಮೂಲಕ ಹೇಳುತ್ತಾ ಎಚ್ಚೆತ್ಕೊಳ್ಳಿ. ಪ್ರತಿದಿನ ನಾವು ಅಷ್ಟೇ ವಿಡಿಯೋ ಮಾಡೋದನ್ನು ಕಡಿಮೆ ಮಾಡಿದೀನಿ. ಏನಕ್ಕೆ ಅಂತಂದ್ರೆ ಬುದ್ಧಿ ಹೇಳೋದು ಅವಶ್ಯಕತೆ ನಿಮಗಿಲ್ಲ. ಬುದ್ಧಿ 15 ವರ್ಷ, ಹೆಚ್ಚು ಕಮ್ಮಿ 15 ವರ್ಷ ಆಯ್ತು ನಾನು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ ಜೊತೆ ಮಾತಾಡೋಚ್ಕೊಂಡು. ಬದಲಾವಣೆ ನಿಮ್ಮ ಮನಸ್ಸಲ್ಲಿ ಮಾಡಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಮಾಡಿದೀವಿ ಅಂತ ಅನ್ಕೊಂಡಿದೀವಿ, ಬಟ್ ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗಬೇಕು ಅಂತಂದ್ರೆ ನೀವು ವೋಟ್ ಮಾಡೋದನ್ನ ಬದಲಾಯಿಸಬೇಕು, ನಿಮ್ಮ ಆಯ್ಕೆಗಳು ಬದಲಾವಣೆ ಆಗಬೇಕು. ರಾಜಕೀಯದಲ್ಲಿ 224 MLAಗಳನ್ನ ಬದಲಾಯಿಸೋದ್ರಲ್ಲಿ ನೀವು ಬದಲಾವಣೆ ಕಂಡುಕೊಂಡ್ರೆ ಮಾತ್ರ ಇದೆಲ್ಲ ಸಾಧ್ಯ ಅಂತ ಹೇಳಿ ವಾಟ್ ಎವರ್ ಇಟ್ ಸಟನ್ ಡನ್. ಕರ್ನಾಟಕದ ಪೊಲೀಸರ ತಲೆಯಲ್ಲಿ ಸ್ವಲ್ಪ ಭಯ ಇಟ್ಕೊಂಡು ಓಡಾಡಿ ಮರಣದಂಡನೆ ಕೊಟ್ಟಿದೆ, ಕಸ್ಟೋಡಿಯಲ್ ಡೆತ್ಗೆ ಮರಣದಂಡನೆ ಕೊಟ್ಟಿದೆ. ಬಟ್ ಸಿದ್ದರಾಮಯ್ಯ ಸರ್ಕಾರ CIDಗೆ ತನಿಖೆಗಳನ್ನ ಕೊಡ್ತದೆ. ಪೊಲೀಸ್ ಅವ್ರು ಏನೇ ತಪ್ಪು ಮಾಡ್ಲಿ CIDಗೆ ಕೊಡ್ತಾರೆ. CID ಕೊಡಬಾರ್ದು, CBI ಕೊಡಬೇಕು. ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇದ್ದಾಗ ಮಾತ್ರ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುತ್ತೆ. ಅದೇ ಸಾಮಾನ್ಯ ಜನ ಮಾಡಿದ್ರೆ ಇವ್ರುಗಳು ಮಾಡ್ತಾ ಇದ್ದಂತ ಉಚ್ಚಾಟವನ್ನ ನಾವೆಲ್ಲ ನೋಡಿದೀವಿ. ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್. ಮರಣದಂಡನೆ ಕೊಟ್ಟಿದ್ದನ್ನ ಒಂದು ರೀತಿಯ ಭಾರತದಲ್ಲಿ ಇದೊಂದು ಭಯ ಹುಟ್ಟಿಸ್ಲಿಕ್ಕೆ, ಮತ್ತೆ ಪೊಲೀಸ್ ಅನ್ನೋರ್ಗೆ ಆ ದುರಾಂಕಾರ, ತಲೆ ತುಂಬಾ ದುರಾಂಕಾರ, ಮೈ ತುಂಬಾ ಕೊಬ್ಬು ಇಟ್ಕೊಂಡು ಓಡಾಡುವಂತ ಪೊಲೀಸರಿಗೆ ಒಂದು ಭಯ ಬರ್ಲಿ ಅಂತ ಹೇಳುತ್ತಾ ಐ ಥಿಂಕ್ ವಾಟ್ ಎವರ್ ಸೆಟ್ ಅಂಡ್ ಡನ್. ಆಮೇಲೆ ಕರ್ನಾಟಕದ ಈ ಉಸಿರು ಉಳ್ಳಿ ಮಾಧ್ಯಮಗಳು ಸೂಪರ್ ಕಾಪ್ ಮಾಡಿ ಇವ್ರುಗಳನ್ನ ಹಾಳು ಮಾಡಿಟ್ಟಿದ್ದೀರಾ. ಬಟ್ ವಾಟ್ ಎವರ್ ಇಟ್ ಇಸ್, ವಿ ಬ್ರೋಕ್ ಇಟ್. ಈ ಮಾಧ್ಯಮಗಳು ಮಾಡಿದಂತ ಸೂಪರ್ ಕಾಪ್ ಅನ್ನ ಬ್ರೇಕ್ ಮಾಡಿದಂಥದ್ದು ನಾವುಗಳೇ. ವಿ ಹ್ಯಾವ್ ಬ್ರೋಕನ್ ಇಟ್ ಸಕ್ಸಸ್ಫುಲಿ. ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್, ಒಂದಂತೂ ನಿಜ, ಮುಂದೆ ಮೇಕಪ್ ಮತ್ತೆ ಹಾಕೊಂಡ್ರ ಮಾಸ್ಕ್ ಜಾಸ್ತಿ ದಿನ ಇರೋದಿಲ್ಲ. ಓಕೆ, ಕಳಚೋಗುತ್ತೆ ಅಂತ ಈ ಮೂಲಕ ಹೇಳುತ್ತಾ ಕಳಚಲೇಬೇಕು, ಕಳಚಿದೀವಿ. ವಿ ಹ್ಯಾವ್ ರಿಮೂವ್ಡ್ ಈ ಸೂಪರ್ ಕಾಪ್ ಅನ್ನ ಮಾಸ್ಕ್ ಆಗದಂತ ಮಾಧ್ಯಮಗಳನ್ನ ಸಕ್ಸಸ್ಫುಲ್ ಆಗಿ ನಾವು ತೆಗೆದಿದ್ದೀವಿ. ಅದು ಎಸ್ಪೆಷಲಿ ನಾವು ನಮ್ಮ ಮಾಧ್ಯಮಗಳಂತೂ ಇವುಗಳನ್ನ ಮುಖವಾಡವನ್ನ ತೆಗೆದಿದ್ದೀವಿ. ಈ ತೆಗೆದಂತ ಮುಖವಾಡದಲ್ಲಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೆ ನೀವು ಮುಖವಾಡ ಹಾಕಕ್ಕಾಗಲ್ಲ, ಮೇಕಪ್ ಹಾಕಕ್ಕಾಗಲ್ಲ. ನೀವೆಲ್ಲರೂ ಕೂಡ ಕಚ್ಚಡಗಳೇ. ಆ ಕಚ್ಚಡತನದಿಂದ ಹೊರಗಡೆ ಬಂದು ಎಲ್ಲೋ ಒಂದ್ ಕಡೆ ಕೊಡೋ ಸಂಬಳಕ್ಕೆ, ಆ ಸಂಬಳ ಕೊಡೋದು ನಮ್ಮ ಟ್ಯಾಕ್ಸ್ ಇಂದ. ಓಕೆ, ನೀವು ಯೂನಿಫಾರ್ಮ್ ಹಾಕೊಂಡ್ರೆ ನಮ್ಮ ಟ್ಯಾಕ್ಸ್ ಇಂದ, ಅಪಾಯಿಂಟ್ಮೆಂಟ್ ಮಾಡಿರೋ ಸರ್ಕಾರ ಕೂಡ ನಾವೇ ಆಯ್ಕೆ ಮಾಡಿದ್ದು. ಆದ್ರೆ ಕಚ್ಚಡಗಳು ನೀವು ಕೆಲಸ ಮಾಡೋದು ಯಾರಿಗೋಸ್ಕರ? ಪೊಲೀಸ್ ಅನ್ನ ಯೂನಿಫಾರ್ಮ್ಗೆ ಒಳ್ಳೆ ಕ್ರೂರತೆಯನ್ನ ತುಂಬಿಡಿದ್ರೆ ಜನ ನಿಮ್ಮನ್ನು ನೋಡದೆ ಚೀ ಅಂತ ಉಗಿತಾರೆ. ಬಟ್ ಇವತ್ತು ಪಕ್ಕದ ತಮಿಳುನಾಡಲ್ಲಿ 9 ಜನ ಪೊಲೀಸವ್ರಿಗೆ ಮರಣದಂಡನೆ ಕೊಟ್ಟು ಎಲ್ಲೋ ಒಂದ್ ಕಡೆ ಐ ಥಿಂಕ್ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕಿರಾತಕ ಪೊಲೀಸವ್ರಿಗೆ, ಕಚಡ ಪೊಲೀಸವ್ರಿಗೆ, ಭ್ರಷ್ಟ ಪೊಲೀಸವ್ರಿಗೆ, ಲೂಟಿಕೋರ ಪೊಲೀಸರಿಗೆ, ಕ್ರೈಮ್ ಮಾಡುವಂತ ಪೊಲೀಸರಿಗೆ, ದುರಾಂಕಾರ ಬೀಳೋ ಪೊಲೀಸರಿಗೆ, ಮೈ ತುಂಬಾ ಕೊಬ್ಬನ್ನ ಇಟ್ಕೊಂಡು ದುರಾಂಕಾರವನ್ನ ತೋರಿಸೋ ಪೊಲೀಸವ್ರಿಗೆ ಐ ಥಿಂಕ್ ಪಕ್ಕದ ತಮಿಳುನಾಡಲ್ಲಿ ಘನ ನ್ಯಾಯಾಲಯ ಕೊಟ್ಟಿದೆ ಅಂತ ಹೇಳುತ್ತಾ ಈ ಭಯ ಹೀಗೆ ಇರಬೇಕು. ಭಯ ಇರಬೇಕು. ಕರ್ನಾಟಕದಲ್ಲಿ ಆಗ್ಬೇಕು, ಕರ್ನಾಟಕದಲ್ಲಿ ಶಿಕ್ಷೆ ಆಗ್ಬೇಕು ಪೊಲೀಸವ್ರಿಗೆ.
ಆ ಒತ್ತೆ ಇಲ್ಲೂ ಕೂಡ ಇಲ್ಲಿ ಬದಲಾವಣೆ ಆಗುತ್ತೆ. ಬದಲಾವಣೆ ಆಗದಿರೋ ನಾವು ಬಿಡೋದಿಲ್ಲ. ಥ್ಯಾಂಕ್ಸ್ ಲಾಟ್, ಲವ್ ಯು ಆಲ್. ಐ ಥಿಂಕ್ ವಾಟ್ ಎವರ್ ಎಷ್ಟು ಹೇಳ್ಬೇಕೋ ಅಷ್ಟು ಹೇಳಿದ್ದೀನಿ, ಮಿಕ್ಕಿದ್ದು ನಿಮ್ಗೆ ಬಿಟ್ಟಿದ್ದು. ಈ ಕಚಡಗಳಿಗೆ ಇನ್ನೆಷ್ಟು ಉಗಿಯಕ್ಕಾಗತ್ತೆ? ಆ ಕಚಡ ಮನಸ್ಥಿತಿ ಹಾಕೊಂಡ್ರೋ ಯೂನಿಫಾರ್ಮು ಆ MLA ಗಳಿಗೆ MP ಗಳಿಗೆ ಸರ್ಕಾರಗಳು ಕೆಲಸ ಮಾಡ್ತವೆ. 7 ಕೋಟಿ ಕನ್ನಡಿಗರನ್ನ ಕಚಡ ತರ ಕಾಣುವಂತ ಈ ಇಲಾಖೆಯಲ್ಲಿ ಕೆಲಸ ಮಾಡೋ ದುರಂಕಾರಿಗಳಿಗೆ ಹೇಳಲೇಬೇಕಾಗಿದೆ. ಈ ದುರಂಕಾರಿಗಳ ಪಕ್ಕದ ಸ್ಟೇಟ್ ಅಲ್ಲಿ ಕಸ್ಟೋಡಿಯಲ್ ಡೆತ್ಗೆ ಮರಣದಂಡನೆ ಕೊಟ್ಟಿದ್ದಾರೆ. ನಿಮ್ಗೂ ಕೂಡ ಕರ್ನಾಟಕದ ಕಚಡ ಪೊಲೀಸರಿಗೂ ಸಹ ಶಿಕ್ಷೆ ಕೊಡುವಂತ ಸಮಯ ದೂರ ಇಲ್ಲ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ಸ್ ಅ ಲಾಟ್.